ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ 3 ದಿನಗಳ ಚಿಲ್ಲಾಪುರ ಸಿದ್ದಪ್ಪಾಜಿ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಲ್ಲಾಪುರದ ಸಿದ್ದಪ್ಪಾಜಿ 3 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ಸಂಪ್ರದಾಯಬದ್ಧವಾಗಿ ಕಂದಾಯಗಳಿಗೆ ಗುರುವಾರ ಸಂಜೆ ವಿಶೇಷ ಪೂಜೆಯೊಂದಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಏಪ್ರಿಲ್ 2ರಂದು ಬೆಳಗ್ಗೆ 7:30ರಿಂದ 8:45 ಗಂಟೆವರೆಗೆ ಪುಣ್ಯಾಹ, ಅಭಿಷೇಕ, ನವಗ್ರಹ ಪೂಜೆ, ಹೋಮ, ಧ್ವಜಾರೋಹಣ, ಮಧ್ಯಾಹ್ನ 12 ಗಂಟೆಗೆ ಸ್ವಾಮಿಯ ಗದ್ದಿಗೆ ಪೂಜೆ, ಮಹಾ ಮಂಗಳಾರತಿಯೊಂದಿಗೆ ಆರಂಭಗೊಂಡು ಏಪ್ರಿಲ್ 5ರವರೆಗೆ ಭಕ್ತಿ ಪೂರ್ವಕವಾಗಿ ನಡೆಯುವ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವ ಮುತ್ತತ್ತಿ ರಸ್ತೆಯಲ್ಲಿರುವ ಕಾಳಿಕಾಂಬ ದೇವಸ್ಥಾನದಿಂದ ಆರಂಭಗೊಂಡಿತು. ಹಲಗೂರಿನ ಕಾಳಿಕಾಂಬ ದೇವಸ್ಥಾನದಲ್ಲಿ ಗುರುವಾರ ಸಂಜೆ ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯ ಕಂದಾಯಕ್ಕೆ ಹೂ ಹೊಂಬಾಳೆ ಸಲ್ಲಿಸಿ ಗಂಗಾ ಸ್ನಾನ ನಂತರ ಉತ್ಸವದೊಂದಿಗೆ ಸ್ವಾಮಿಯವರನ್ನು ಮುತ್ತತ್ತಿ ರಸ್ತೆಯಲ್ಲಿರುವ ಕಾಳಿಕಾಂಬ ದೇವಸ್ಥಾನಕ್ಕೆ ಕರೆತರಲಾಯಿತು. ನಂತರ ಹಲಗೂರು ವಿಶ್ವಕರ್ಮ ಕುಲ ಬಾಂಧವರು ಚಂದ್ರಮಂಡಲೋತ್ಸವ ಬೆಳಗಿಸಲಿದ್ದು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಸಿ ಟ್ರ್ಯಾಕ್ಟರ್ ಮುಖಾಂತರ ಹಲಗೂರಿನ ಪಂಚವಲಾರ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಚಿಲ್ಲಾಪುರದ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಸ್ವಾಮಿ ಮೂರ್ತಿಯನ್ನು ಕೊಂಡೊಯ್ಯಲಾಯಿತು. ಚಿಲ್ಲಾಪುರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ರಾಮಚಂದ್ರಾಚಾರಿ ಮಾತನಾಡುತ್ತಾ 12ನೇ ಶತಮಾನದಲ್ಲಿ ಸಿದ್ದಪ್ಪಾಜಿಯವರು ಹಲಗೂರಿನ ಚಿಲ್ಲಾಪುರಕ್ಕೆ ಕಬ್ಬಿಣದ ಭಿಕ್ಷೆಗಾಗಿ ಬರುತ್ತಾರೆ. ಆ ಸಮಯದಲ್ಲಿ ಹಲವಾರು ಪವಾಡಗಳು ನಡೆದು ಸಿದ್ದಪ್ಪಾಜಿಯವರು ಗೆದ್ದು ಕಬ್ಬಿಣವನ್ನು ತೆಗೆದುಕೊಂಡು ಆರೆ ಗುದ್ದಲಿಗಳನ್ನು ಮಾಡಿಕೊಂಡು ತಮ್ಮ ಗುರುಗಳಾದ ಮಟ್ಟೇಸ್ವಾಮಿಯವರ ನೆಲಮಾಳಿಗೆ ಗದ್ದುಗೆ ಹೋಗುತ್ತಾರೆ. ಹಲಗೂರು ಪವಾಡ ಪುರುಷರ ಕ್ಷೇತ್ರವಾಗಿದೆ. ಇದು 44ನೇ ವಾರ್ಷಿಕೋತ್ಸವ. ನಾವು ಹಲಗೂರಿನವರು ಮತ್ತು ಚಿಲ್ಲಾಪುರದವರು ಸೇರಿಕೊಂಡು ಈ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಮಾಡುತ್ತೇವೆಂದರು. ಇದೇ ಸಂದರ್ಭದಲ್ಲಿ ಏಪ್ರಿಲ್ 2ರಿಂದ ಏಪ್ರಿಲ್ 5ರವರೆಗೆ ನಡೆಯಲಿರುವ ಕಾರ್ಯಕ್ರಮದ ಬಗ್ಗೆ ಅವರು ಈ ಸಂದರ್ಭದಲ್ಲಿ ಮಾಹಿತಿ ನೀಡಿ ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಸಿದ್ದಪ್ಪಾಜಿ ಸ್ವಾಮಿ ವಿಶ್ವಕರ್ಮ ಟ್ರಸ್ಟ್, ಚಿಲ್ಲಾಪುರ. ನಾನು ಕಾರ್ಯದರ್ಶಿ ರಾಮಚಂದ್ರಾಚಾರಿ. 12ನೇ ಶತಮಾನದಲ್ಲಿ ಹಲಗೂರು ಚಿಲ್ಲಾಪುರಕ್ಕೆ ಕಬ್ಬಿಣಕ್ಕೋಸ್ಕರ ಶ್ರೀ ಸಿದ್ದಪ್ಪಾಜಿಯವರು ಭಿಕ್ಷೆಗೋಸ್ಕರ ಬರ್ತಾರೆ. ಆ ಭಿಕ್ಷದಲ್ಲಿ 9 ಪವಾಡಗಳು ನಡೆಯುತ್ತೆ. ಆ ಪವಾಡಗಳ ಗೆದ್ದ ಸಿದ್ದಪ್ಪಾಜಿಯವರು ಇದು ಸಿದ್ದಪ್ಪಾಜಿಯವರ ಪವಾಡ ಕ್ಷೇತ್ರವಾಗಿರುತ್ತದೆ. ಸಿದ್ದಪ್ಪಾಜಿಯವರು ಗೆದ್ದು ಕಬ್ಬಿಣ ಭಿಕ್ಷೆ ತಗೊಂಡು ಹೋಗ್ತಾರೆ. ಆರೆ ಗುದ್ದೆ ಮಾಡಿ ತಮ್ಮ ಗುರುಗಳಾದ ಬಂಟೇಸ್ವಾಮಿಯವರು ನೆಲಮಾಳಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದು 44ನೇ ವರ್ಷದ ವಾರ್ಷಿಕೋತ್ಸವ. ನಾವು ವರ್ಷ ಪ್ರತಿ ಹಲಗೂರು ಚಿಲ್ಲಾಪುರ ಸೇರಿ ವಾರ್ಷಿಕೋತ್ಸವವನ್ನು ಮತ್ತು ಜಾತ್ರೆಯನ್ನು ವಿಜೃಂಭಣೆಯನ್ನು ಮಾಡ್ತೇವೆ. ಮೊದಲನೇದು ದೇವರ ಅಭಿಷೇಕ. ಚಿಲ್ಲಾಪುರದ ದೇವಸ್ಥಾನದಲ್ಲಿ ಅಭಿಷೇಕ ಊಟ ಇರ್ತದೆ. ಮಧ್ಯಾಹ್ನ ಹಲಗೂರು ಪಾಂಚವಾಳದಲ್ಲಿ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಹಾಕಿ ಹಲಗೂರು ಪಾಂಚವಾಳ ಬೀದಿಯಲ್ಲಿ ಮೆರವಣಿಗೆ ನಡೀತದೆ. ನಂತರ ಜಗನ್ಜ್ಯೋತಿ ಹೆಸರು ಚಿಲ್ಲಾಪುರದಲ್ಲಿ. ನಾಳೆ ಜಗನ್ಜ್ಯೋತಿ ಚಂದ್ರಮಂಡಲಿಸ್ತಾರೆ. ನಾಳೆ ಕಾಲ್ಗಟ್ಟಿ ಪೂಜೆ, ಬಸಪ್ಪನ ಪೂಜೆ ಅಂತ ನಾಟಕ ಇರ್ತದೆ. ಅದರ ಮಾರನೆಗೆ 4ನೇ ತಾರೀಕು ಶನಿವಾರ ಪ್ರತಿ ಸೇವೆ, ಜಯಂತ್ಯೋತ್ಸವ, ಮುತ್ತಾಂಜನೇತ್ಸವ ನಡೆಯುತ್ತದೆ. ಗುರುಮಂಟೆ ಲಿಂಗರ್ ಪಾದುಗೆಯನ್ನೇ ಬರಂಜ್ಯೋತಿ ಗುರುಮಂಟೆ ಲಿಂಗರ್ ಪಾದುಗೆಯನ್ನೇ ದೊಡ್ಡಂ ತಾರ್ ಪಾದುಗೆಯನ್ನೇ ದೊಡ್ಡಂ ತಾರ್ ಪಾದುಗೆಯನ್ನೇ ರಾಜಪ್ಪಾಜಿಯವ್ರ ಪಾದುಗೆಯನ್ನೇ ರಾಜಪ್ಪಾಜಿಯವ್ರ ಪಾದುಗೆಯನ್ನೇ ನೀಲಿ ಸಿದ್ದಪ್ಪಾಜಿಯವ್ರ ಪಾದುಗೆಯನ್ನೇ ನೀಲಿ ಸಿದ್ದಪ್ಪಾಜಿಯವ್ರ ಪಾದುಗೆಯನ್ನೇ ನಾಜಮ್ಮನವ್ರ ಪಾದುಗೆಯನ್ನೇ ನಾಜಮ್ಮನವ್ರ ಪಾದುಗೆಯನ್ನೇ ಚೆನ್ನೈನವ್ರ ಪಾದುಗೆಯನ್ನೇ ಚೆನ್ನೈನವ್ರ ಪಾದುಗೆಯನ್ನೇ ಕಾಳಿಕಾ ಕಮಟೇಶ್ವರಿ ಅಮ್ಮನವ್ರ ಪಾದುಗೆಯನ್ನೇ ಕಾಳಿಕಾ ಕಮಟೇಶ್ವರಿ ಅಮ್ಮನವ್ರ ಪಾದುಗೆಯನ್ನೇ ಪದ್ಮನವ್ರ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರ ಪಾದುಗೆಯನ್ನೇ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರಬ್ರಾಹ್ಮಣರ ಪಾದುಗೆಯನ್ನೇ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರಬ್ರಾಹ್ಮಣರ ಪಾದುಗೆಯನ್ನೇ ಬಸವಣ್ಣವ್ರ ಪಾದುಗೆಯನ್ನೇ ಬಸವಣ್ಣವ್ರ ಪಾದುಗೆಯನ್ನೇ ಹಿಂಗಯ್ಯ ಚೆನ್ನೈನವ್ರ ಪಾದುಗೆಯನ್ನೇ ದತ್ತಾತ್ರೇಯನ ಪಾದುಕೆ ಗೋವಿಂದ ನಾರಾಯಣ ಗೋವಿಂದ ಪಾದುಕೆ ಗೋವಿಂದ ಗೋವಿಂದ ಅನ್ನೋರೆಲ್ಲ